ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ನೀವಿಲ್ದಿದ್ದಾಗ ಅಂದರೆ ನಿಮ್ಮ ಜೊತೆಗೆ ನಾನು ಇಲ್ದಿದ್ದಾಗ ಇಷ್ಟು ದಿನ ಏನೇನು ಮಾಡಿದೆ ಅಂತ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಅಲ್ಲೇ ತಿಳಿಸ್ಕೊಡ್ತೀನಿ ಬನ್ನಿ. ವಿಡಿಯೋ ಸ್ಟಾಪ್ ಮಾಡಿದ ಮೊದಲಿಗೆ ನಾವು ಸ್ಟಾರ್ಟ್ ಮಾಡಿದ್ದು ಸ್ಟಾಕ್ ಆಡಿಟಿಂದ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಡಿಟಲ್ಲಿ ಬೋರಿಂಗ್ ಪಾರ್ಟ್ ಅನಿಸಿದೆ ಸ್ಟಾಕ್ ಆಡಿಟ್. ಬಿಕಾಸ್ ಮೆಜಾರಿಟಿ ಟೈಮ್ ನಾವು ನಿಂತೇ ಇರ್ತೀವಿ. ಎಲ್ಲೋ ಕೆಲವು ಬಾರಿ ಕುತ್ಕೊಂಡು ಸ್ಟಾಕ್ ಆಡಿಟ್ ಮಾಡುವಂಥ ಅವಕಾಶ ಸಿಗ್ಬೋದು. ಬಟ್ ತುಂಬ ಅಂದರೆ ತುಂಬಾ ಟಯರ್ಡ್ ಆಗುತ್ತೆ. ಆಫೀಸ್, ಸ್ಟಾಕ್ ಆಡಿಟ್ ಇದೆಲ್ಲರ ಮಧ್ಯೆ ನನ್ನ ತಮ್ಮನ ಬರ್ಡೇ ಬಂದೇ ಬಿಡ್ತು. ಅವ್ನ್ ಕೆಲಸ ಮಾಡೋ ಜಾಗಕ್ಕೆ ಹೋಗಿ ಸರ್ಪ್ರೈಸ್ ಎಂಟ್ರಿ ಕೊಟ್ಟು ಅವನಿಗೋಸ್ಕರ ಕೇಕ್ ನ ಕಟ್ ಮಾಡಿದ್ವಿ. ಹಾಗೆ ಮತ್ತೊಂದು ಸ್ಟಾಕ್ ಆಡಿಟ್ ನ ಅಸೈನ್ ಮಾಡಿದ್ರು. ಇದು ಸ್ಯಾಟರ್ಡೆ ಸಂಡೇ ಆಗಿತ್ತು. ಸಂಡೇ ಪೂರ ದಿನ ಕೆಲಸ ಮಾಡಿದ್ವಿ. ಈ ಬಾರಿ ಸ್ಟಾಕ್ ಆಡಿಟ್ ಜಾಗ ಅಂತೂ ತುಂಬಾನೇ ಮಣ್ಣಿತ್ತು. ನಾವಂತೂ ಮಣ್ಣಲ್ಲೇ ಆಟ ಆಡ್ ಬಂದವ್ರಂಗ್ ಕಾಣ್ತಾ ಇದ್ವಿ. ಅಂಡ್ ಸ್ಟಾಕ್ ಆಡಿಟ್ ಮಾಡುವಾಗ ನಮ್ಮ ರಿಯಾಜ್ ಬಾಯ್ ಅವರು ವಿಡಿಯೋನ ಮಾಡ್ತಾ ಇದ್ರು. ಅಂಡ್ ನನ್ನ ತಮ್ಮ ಹಾಗೆ ನನ್ನ ಚಿಕ್ಕಪ್ಪನ ಮಗ ಇಬ್ರು ಬ್ಯಾಂಗ್ಳೂರ್ಗೆ ಬಂದಿದ್ರು. ಅವ್ರನ್ನ ಕರ್ಕೊಂಡು ವಿವಿಪುರಂಗೆ ಹೋಗಿದ್ವಿ. ಅಲ್ಲಿ ವೈರಲ್ ಆಗಿದ್ದಂತ ಡೆಸರ್ಟ್ ನ ಕೂಡ ಟೇಸ್ಟ್ ಮಾಡಿದ್ವಿ. ಇದೊಂದ್ ಮಾತ್ರ ಅಲ್ಲ, ಬೇರೆ ಬೇರೆ ಫುಡ್ ನ ಕೂಡ ಟ್ರೈ ಮಾಡಿದ್ವಿ. ಅಂಡ್ ನನ್ನ ತಮ್ಮನ ಜೊತೆ ವಿಡಿಯೋ ಮಾಡೋದು ತುಂಬಾನೇ ಸಾಹಸ ಆಗಿತ್ತು. ಸೊ ಅವ್ನು ನೋಡ್ತಾ ಇದ್ದಾಗ ಕದ್ದು ಮುಚ್ಚಿ ಕೊನೆಗೂ ಒಂದು ವಿಡಿಯೋನ ಮಾಡಿದ್ವಿ. ಇವತ್ತಿಗೆ ಇಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ನಂಗೋಸ್ಕರ ಕಾಯ್ತೀರಿ, ಹಾಗೆ ಓದ್ತಾ ಇರಿ. ಟಾಟಾ, ಬಾಯ್.